ಬೆಂಗಳೂರಿನಲ್ಲಿ ಅಗ್ನಿ ಅವಘಡಗಳು ಅವಾಗವಾಗ ನಡೀತಾ ಇರುತ್ತೆ. ಆದರೆ ಅಗ್ನಿ ಅವಘಡಗಳಿಗೆ ಕಾರಣ ಏನು, ಹೇಗೆ ಪರಿಸ್ಥಿತಿ ಏನಾಗಿರುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ರಾಮಚಂದ್ರದ ಗೋಡೌನ್ನಲ್ಲಿ ಸ್ಫೋಟವಾದಂತಹ ಪ್ರಕರಣ, ಯಾಕೆ ಈ ಸ್ಫೋಟ ಆಯಿತು ಅನ್ನುವಂಥದ್ದನ್ನ ಅತಿ ಮುಖ್ಯವಾಗಿ ಗಮನಿಸಬೇಕಾಗಿದೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸ್ಫೋಟದ ತೀವ್ರತೆಗೆ ದಿಢೀರಂತ ಬೆಂಕಿ ಆವರಿಸಿಕೊಳ್ಳುತ್ತೆ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. 600 ರೂಪಾಯಿ ಕೂಲಿ ಕೆಲಸಕ್ಕೆ ಹೋಗಿ ಜೀವಕ್ಕೆ ಕುತ್ತನ ತಂದುಕೊಂಡಿರುವಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 5 ಜೀವನ್ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ವಾರದ ಹಿಂದಷ್ಟೇ ಗೋಡೌನ್ ಆರಂಭವಾಗಿತ್ತು. ಒಂದು ವಾರದ ಹಿಂದಷ್ಟೇ ಆರಂಭವಾಗಿ ದಿಢೀರಂತ ಇವತ್ತು ಸ್ಫೋಟಗೊಂಡು ಈ ರೀತಿಯಾಗಿ ಆಗಕ್ಕೆ ಕಾರಣ ಏನು ನೋಡಿ, ಅಲ್ಲಿ ಹೇಗಿದೆ ಅದರ ತೀವ್ರತೆ ಅಂತ. ಈ ಪ್ರಮಾಣದಲ್ಲಿ ಬೆಂಕಿ ಆವರಿಸಿಕೊಳ್ಳುತ್ತೆ ಅಂತಂದ್ರೆ 2-3 ಕಾರಣನೇ ಇರುತ್ತೆ. ಒಂದು, ಅಲ್ಲೇನಾದ್ರೂ ಪೇಪರ್ ಇರುವಂತ ಜಾಗ ಇರಬೇಕು, ಇಲ್ಲ ಪ್ಲಾಸ್ಟಿಕ್ ಇರಬೇಕು, ಇಲ್ಲ ಕೆಮಿಕಲ್ ಏನಾದರೂ ಇರುವಂತ ಗೋಡೌನ್ ಇರಬೇಕು. ಸೊ ಈ ಪ್ರಮಾಣದಲ್ಲಿ ಏಕಾಏಕಿಯಾಗಿ ಬೆಂಕಿ ಆವರಿಸಿಕೊಳ್ಳುತ್ತೆ ಅಂತಂದ್ರೆ ಹೇಗೆ, ಏನು ಕಾರಣ? ಗೋಡೌನ್ ಯಾವುದು? ಬಟ್ಟೆದೇನಾದರೂ ಇತ್ತ, ಕೆಮಿಕಲ್ದೇನಾದರೂ ಇತ್ತ, ಅಥವಾ ರಟ್ಗಳನ್ನು ಏನಾದರೂ ಇರುವಂಥದ್ದಿತ್ತ, ಗೊತ್ತಿಲ್ಲ. ಇವೆಲ್ಲವೂ ಕೂಡ ಈಗ ನೋಡಬೇಕಾಗಿದೆ. ಸದ್ಯಕ್ಕಂತೂ ಈ ಗೋಡೌನ್ 1 ವಾರದ ಹಿಂದೆ ಅಷ್ಟೇ ಆರಂಭವಾಗಿತ್ತು. ಈಗ ಬೆಂಕಿ ಹತ್ತಿದ ತಕ್ಷಣ ದಿಢೀರಂತ ಆವರಿಸಿಕೊಂಡಿದೆ. 5 ಜನ ಈಗ ಜೀವನ್ ಮರಣದ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಪ್ರಮಾಣದಲ್ಲಿ ಬೆಂಕಿ ಆವರಿಸಿಕೊಳ್ಳುತ್ತೆ ಅಂತಂದರೆ ಏನಾಗಿರುತ್ತೆ? ಶಾಕ್ ಸರ್ಕ್ಯೂಟ್ ಏನಾದರೂ ಆಯಿತಾ? ವೈರ್ ಬೇರೆ ಹೋಗಿದೆ, ಅಲ್ಲಿ ಕೇಬಲ್ಲು, ಅಲ್ಲಿ ನೋಡಿ, ಅಲ್ಲಿ ಕೂಡ ಬೆಂಕಿ ಕಾಣಿಸ್ಕೊಳ್ತಾ ಇದೆ ನಿಮಗೆ ಆಚೆಗೆ. ಆಮೇಲೆ ಅಲ್ಲಿ ಶಬ್ದ ಬರುತ್ತೆ, ಪಟಾಕಿ ಹೊಡೆದಿರೋ ರೀತಿಯಲ್ಲಿ ಶಬ್ದ. ಆ ಗೋಡೌನ್ ಪಟಾಕಿ ಏನಾದರೂ ಇಟ್ಟಿದ್ರಾ ನೋಡಿ, ಇಲ್ಲಿ ಶಬ್ದ ಕೇಳಿಸ್ತಾ ಇದೆ. ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏನ್ ಗೋಡೌನ್ ಇದು? ಈ ಪ್ರಮಾಣದಲ್ಲಿ ಬೆಂಕಿ ಆವರಿಸಿಕೊಳ್ಳೋಕೆ ಕಾರಣ ಏನು ಮುರಳಿ? ಅರುಣ್, ಏನಂದ್ರೆ ಇದು ಪರ್ಫ್ಯೂಮ್ನ ಬಾಟಲ್ಗಳ ಟಿನ್ಗಳೇನಿರುತ್ತೆ ಅದನ್ನ ಟಿನ್ಗಳನ್ನ ರೀಸೈಕ್ಲಿಂಗ್ ಮಾಡುವಂತ ಒಂದು ಗೋಡೌನ್ ಇದು. ಯಾಕಂದ್ರೆ ನೆನ್ನೆ ಸರಿಸುಮಾರು 5:15 ಸಂದರ್ಭದಲ್ಲಿ ಈ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಯಾಕಂದ್ರೆ ಯಾವ್ದಾದ್ರು ಪರ್ಫ್ಯೂಮ್ನ ಬಾಟಲ್ಗಳು ಖಾಲಿಯಾಗಿರ್ತವೆ, ಆ ಬಾಟಲ್ಗಳನ್ನ ಅವರೆಲ್ಲಾನು ಕೂಡ ರೀಸೈಕ್ಲಿಂಗ್ ಅನ್ನ ಮಾಡ್ತಾರೆ ಮತ್ತು ಅದನ್ನ ಸಂಪೂರ್ಣವಾಗಿ ಜಜ್ಜಿ ಅದನ್ನ ಅಲ್ಯೂಮಿನಿಯಂ ಅಂದ್ರೆ ಏನು ಪರ್ಫ್ಯೂಮ್ನ ಬಾಟಲ್ಗಳಿರುತ್ತೆ ಅದನ್ನ ರೀಸೈಕಲ್ ಅನ್ನ ಮಾಡಿಕೊಂಡು ಯೂಸ್ ಅನ್ನ ಮಾಡೋದಕ್ಕೆ ಏನು ಬಳಸ್ತಾ ಇರೋಂಥದ್ದು. ಇದೊಂದು ಗುಜರಿ ಅಂತ ಹೇಳಿ ಹೇಳ್ಬೋದು. ಕಳೆದ 1 ವಾರದ ಹಿಂದಷ್ಟೇ ಇದನ್ನ ಓಪನ್ ಮಾಡಲಾಗಿತ್ತು. ಅಲ್ಲಿ ಯಾರ್ಯಾರು ಕೆಲಸವನ್ನ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ಅದನ್ನ ಜಜ್ಜಬೇಕು. ಜಜ್ಜಾದ ನಂತರ ಅದನ್ನ ಒಂದು ಬಾಕ್ಸ್ ಒಳಗಡೆ ಹಾಕುವಂಥದ್ದು, ಅದನ್ನ ಮತ್ತೆ ಬೇರೆ ಬೇರೆ ಫ್ಯಾಕ್ಟರಿಗಳಿಗೆ ಏನಿರುತ್ತೆ ಅದನ್ನ ರೀಸೈಕ್ಲಿಂಗ್ಗೆ ಕಲ್ಸ್ಕೊಡುವಂತ ಕೆಲಸವನ್ನ ಮಾಡುವಂಥದ್ದು. ಯಾಕಂದ್ರೆ ಒಂದು ಪರ್ಫ್ಯೂಮ್ನ ಬಾಟಲ್ನಲ್ಲಿ ಸಾಮಾನ್ಯವಾಗಿ ಅದರ ಒಳಗಡೆ ಗ್ಯಾಸ್ ಅಂದ್ರೆ ಅದರೊಳಗಡೆ ಇರುವಂಥ ಪರ್ಫ್ಯೂಮ್ ಹೊರಗಡೆ ಬರಬೇಕು ಅಂದ್ರೆ ಅದನ್ನ ಗ್ಯಾಸ್ನ ಫಿಲ್ ಅನ್ನ ಮಾಡಿರ್ತಾರೆ. ಫಿಲ್ ಅನ್ನ ಮಾಡಿರೋ ಸಂದರ್ಭದಲ್ಲಿ ಅದನ್ನ ಕಬ್ಬಿಣದ ಮೇಲೆ ಇಟ್ಟು ಮತ್ತೊಂದು ಸುತ್ತಿಗೆಯನ್ನ ತೆಗೆದು ಹೊಡೆಯುವಂತ ಕೆಲಸವನ್ನ ಅಲ್ಲಿ ಗುಜರಿಯಲ್ಲಿ ಕೆಲಸ ಮಾಡುವಂತವ್ರು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ಸಣ್ಣ ಸ್ಪಾರ್ಕ್ ಆದ್ರೂ ಕೂಡ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಳ್ಳುವಂತ ಕೆಲಸಗಳು ಆಗುವಂಥದ್ದು. ಅದೇ ರೀತಿಯಲ್ಲಿ ನೆನೆಯೂ ಕೂಡ ಏನು ಪರ್ಫ್ಯೂಮ್ನ ಟಿನ್ಗಳೇನಿತ್ತೋ ಟಿನ್ಗಳನ್ನ ಜಜ್ಜಿ ಅದನ್ನ ಹಾಕುವಂತ ಕೆಲಸ ಸಂದರ್ಭದಲ್ಲಿ ಒಂದು ಸ್ಪಾರ್ಕ್ ಆಗಿದೆ. ಸ್ಪಾರ್ಕ್ ಆದ ತಕ್ಷಣ ಸರಿಸುಮಾರು 100ಕ್ಕೂ ಹೆಚ್ಚು ಟಿನ್ಗಳು ಅಂದ್ರೆ ಯೂಸ್ ಮಾಡಿ ಬಿಟ್ಟಿರುವಂತ ಟಿನ್ಗಳೇನಿತ್ತು ಆ ಟಿನ್ಗಳೆಲ್ಲರೂ ಕೂಡ ಒಂದೇ ಸತಿ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಅಂದ್ರೆ ಅರುಣ್, ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಒಂದು ಪರ್ಫ್ಯೂಮ್ ಅನ್ನ ಯೂಸ್ ಮಾಡಿದ್ರೆ ಕೊನೆಯ ಪ್ರಮಾಣದ ಒಂದಷ್ಟು ಪರ್ಫ್ಯೂಮ್ ಏನಿರುತ್ತೆ ಅದನ್ನ ಬಾಟಲ್ನಲ್ಲೇ ಒಳಗಡೆನೆ ಬಿಡುವಂತ ಕೆಲಸವನ್ನ ಮಾಡಿರ್ತೀವಿ. ಜೊತೆಗೆ ಅದ್ರೊಳಗಡೆ ಗ್ಯಾಸ್ ಕೂಡ ಸಂಪೂರ್ಣವಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಅದನ್ನ 5 ವರ್ಷ ಬಿಟ್ಟು ಮತ್ತೆ ಸ್ಪ್ರೇಯನ್ನ ಮಾಡಿದ್ರೆ ಅದು ಸ್ಪ್ರೇ ಆಗುವಂಥದ್ದು, ಗ್ಯಾಸ್ ಹೊರಗಡೆ ಬರುವಂತ ಕೆಲಸಗಳು ಆಗ್ತಾ ಇರ್ತವೆ. ಅದೇ ರೀತಿಯಲ್ಲಿ ಯಾವುದಾದ್ರೂ ಪರ್ಫ್ಯೂಮ್ನ ಯೂಸ್ ಮಾಡಿ ಖಾಲಿಯ ಬಾಟಲ್ ಅನ್ನ ಬಿಸಾಕಿದ ಸಂದರ್ಭ ಅದ್ರೊಳಗಿಡಂತ ಗ್ಯಾಸ್ ಏನಿತ್ತು ಗ್ಯಾಸ್ ಈ ರೀತಿಯಲ್ಲಿ ಬೆಂಕಿಯನ್ನು ಹೊತ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಸಾವು ನೋವು ಆಗ್ಲಿಕ್ಕೆ
ಕಾರಣ ಆಗಿರೋಂಥದ್ದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದ್ರೆ ಒಂದು ವಾರದ ಹಿಂದಷ್ಟೇ ಅಲ್ಲಿಗೆ ಒಂದು ಗುಜ್ರಿಯನ್ನ ಏನು ಕ್ರಿಯೇಟ್ ಅನ್ನ ಮಾಡ್ಕೊಳ್ತಾನೆ, ಅಲ್ಲಿಗೆ ಈ ರೀತಿಯ ಪರ್ಫ್ಯೂಮ್ನ ಟಿನ್ಗಳೇನಿತ್ತು ಆ ಟಿನ್ಗಳನ್ನೆಲ್ಲ ಕೂಡ ತೆಗೆದುಕೊಂಡು ಬಂದು ಅಲ್ಲಿಗೆ ಹಾಕುವಂಥದ್ದು. ಅದಾದ ನಂತರ ಅದನ್ನ ರೀಸೈಕ್ಲಿಂಗ್ ಮಾಡೋ ಸಂದರ್ಭದಲ್ಲಿ ಈ ಬೆಂಕಿ ಆಕಸ್ಮಿಕವಾಗಿ ಹೊತ್ಕೊಂಡಿದೆ. ತಕ್ಷಣವೇ ಅಲ್ಲಿದ್ದಂಥ ಬೇರೆ ಬೇರೆ ಪರ್ಫ್ಯೂಮ್ನ ಬಾಟ್ಲುಗಳಿತ್ತು ಎಲ್ಲ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೊತ್ಕೊಳ್ಳಿಕ್ಕೆ ಕಾರಣ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅರುಣ್, ಓಕೆ, ಅದನ್ನೆಲ್ಲವೂ ಕೂಡ ಮಾಡಬೇಕು ಅಂದರೆ ಕೆಮಿಕಲ್ ಕೂಡ ಯೂಸ್ ಮಾಡ್ತಾರೆ. ಕೆಮಿಕಲ್ ಇಲ್ಲದೆ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮುರಳಿ. ಹೆವಿ ಏನಾದರೂ ನೀವು ಒಂದು ವಾರದ ಹಿಂದೆ ಅಷ್ಟೇ ಇದು ಆರಂಭ ಆಗಿದೆ ಅನ್ನೋದಾದರೆ ಫ್ರೆಶ್ ಆಗಿ ಕೆಮಿಕಲ್ಸ್ಗಳೆಲ್ಲ ತಂದು ಇಟ್ಕೊಂಡಿರಬೇಕು ಗೋಡೌನ್ನಲ್ಲಿ. ಅರುಣ್, ಏನಂದ್ರೆ ಇಲ್ಲಿ ಕೆಮಿಕಲ್ ಇತ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇಲ್ಲ. ಯಾಕೆಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಪ್ರತಿಯೊಂದು ಪರ್ಫ್ಯೂಮ್ನ ಬಾಟಲ್ನ ಒಳಗಡೆ ಗ್ಯಾಸ್ನ ಪ್ರಮಾಣ ಇದ್ದೇ ಇರುತ್ತೆ. ಗ್ಯಾಸ್ನ ಪ್ರಮಾಣ ಈ ರೀತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯೂಸ್ ಆಗಿರುವಂಥ ಪರ್ಫ್ಯೂಮ್ ಬಾಟ್ಲ್ಗಳೇನಿರುತ್ತೆ, ಪರ್ಫ್ಯೂಮ್ ಬಾಟ್ಲ್ಗಳನ್ನ ಅಲ್ಲಿ ಲಕ್ಷಾಂತರ ಅಷ್ಟು ಸುರಿದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುತ್ತದೆ. ಯಾಕೆಂದ್ರೆ ದೊಡ್ಡ ಪ್ರಮಾಣದ ಅದು ಕಟ್ಟಡ ಆಗಿರುವಂಥದ್ದು, ಕಟ್ಟಡದ ತುಂಬೆಲ್ಲ ಇದೇ ರೀತಿಯಲ್ಲಿ ಇದ್ದಿದ್ದ ಹಿನ್ನೆಲೆಯಲ್ಲಿ ಗ್ಯಾಸ್ ಕೂಡ ಎಕ್ಸ್ಪ್ಲೋರ್ಡ್ ಆಗಿದೆ. ಯಾಕೆಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಟಿನ್ಗಳಿತ್ತು ಅಂದ್ರೆ ಗ್ಯಾಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೊರಹೊಮ್ಮುತ್ತಿತ್ತು. ಜೊತೆಗೆ ಇಷ್ಟು ದೊಡ್ಡ ಮಟ್ಟದ ಬೆಂಕಿ ಆಗ್ಲಿಕ್ಕೆ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಜೊತೆಗೆ ಒಂದಷ್ಟು ಸ್ಥಳೀಯರು ಹೇಳ್ತಾರೆ ಅಲ್ಲಿ ಪರ್ಫ್ಯೂಮ್ನ ರೀಫಿಲಿಂಗ್ ಅನ್ನ ಮಾಡ್ಲಾಗ್ತಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಪರ್ಫ್ಯೂಮ್ನ ಈ ರೀತಿಯಲ್ಲಿ ಗುಜರಿಯಲ್ಲಿ ರೀಫಿಲಿಂಗ್ ನ ಮಾಡ್ಲಿಕ್ಕೆ ಕಷ್ಟ. ಯಾಕೆಂದ್ರೆ ಅದಕ್ಕೆ ಒಂದಷ್ಟು ಪ್ರೊಸೀಜರ್ಗಳಿರ್ತವೆ. ಅಂದ್ರೆ ಹೊಸ ಟಿನ್ ಬಾಟಲ್ಗಳನ್ನ ತೆಗೆದುಕೊಳ್ಬೇಕು, ಅದನ್ನ ಫಿಲ್ ಮಾಡಬೇಕು, ಅದಾದ ನಂತರ ಅದಕ್ಕೆ ಸ್ಟಿಕ್ಕರಿಂಗ್ ಅನ್ನ ಮಾಡುವಂಥದ್ದು ಮತ್ತು ಪ್ರೆಸರ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೂ ಕೂಡ ಒಂದಷ್ಟು ಪ್ರೊಸೀಜರ್ಗಳಿರುವಂಥದ್ದು. ಆದರೆ ಪರ್ಫ್ಯೂಮ್ನ ರೀಫಿಲಿಂಗ್ ಮಾಡ್ಲಾಗ್ತಿತ್ತ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಇನ್ನೂ ಅಧಿಕೃತ ಸ್ಪಷ್ಟನೆಗಳಿಲ್ಲ. ಆದರೆ ಯೂಸ್ ಆಗಿರುವಂಥ ಪರ್ಫ್ಯೂಮ್ ಟಿನ್ಗಳೇನಿತ್ತು ಆ ಟಿನ್ಗಳನ್ನ ಅಲ್ಲಿ ಲಕ್ಷಾಂತರ ಟಿನ್ಗಳನ್ನ ಅಲ್ಲಿ ಇರಿಸಲಾಗಿತ್ತು. ಅದರಿಂದ ಬೆಂಕಿ ಹೊತ್ಕೊಂಡ ತಕ್ಷಣ ಅದ್ರ ಒಳಗಡೆ ಇದ್ದಂಥ ಗ್ಯಾಸ್ಗಳೇನಿತ್ತು ಅದೆಲ್ಲ ಕೂಡ ಈ ರೀತಿ ಆಗಿರುವಂಥದ್ದು. ಇದೇನು ಮೊದಲನೆಯ ಪ್ರಕರಣ ಏನಲ್ಲ. ಮೈಸೂರಿನಲ್ಲೂ ಕೂಡ ಕಳೆದ 7-8 ವರ್ಷಗಳ ಹಿಂದೆ ಇದೇ ರೀತಿಯಲ್ಲಿ ಪರ್ಫ್ಯೂಮ್ನ ಟಿನ್ನನ್ನು ರೀಸೈಕ್ಲಿಂಗ್ ಮಾಡ್ಲಿಕ್ಕೆ ಹೋಗಿ ಅಲ್ಲೂ ಕೂಡ 2 ಸಾವುಗಳು ಸಂಭವಿಸಿತ್ತು. ಅದೇ ರೀತಿಯಲ್ಲಿ ಘಟನೆ ಮರುಕಳಿಸಿರುವಂಥದ್ದು ಇದು ಬೆಂಗಳೂರಿನಲ್ಲಿ ಆಗಿದೆ. ಈ ರೀತಿಯಲ್ಲಿ ಎಲ್ಲೆಲ್ಲಿ ರೀಫಿಲಿಂಗ್ ಅನ್ನ ಅಂದ್ರೆ ಗುಜರಿಗೆ ತೆಗೆದುಕೊಂಡಂತ ಐಟಮ್ಗಳೇನಿತ್ತು ಐಟಮ್ಗಳನ್ನ ಕೇರ್ಫುಲ್ ಆಗಿ ಹ್ಯಾಂಡಲ್ ಅನ್ನ ಮಾಡಬೇಕು. ಆ ರೀತಿ ಸ್ಪಾರ್ಕ್ ಆದ ತಕ್ಷಣ ಅಂದ್ರೆ ಗ್ಯಾಸ್ನ ಬಾಟಲ್ ಹೊಡೆದ ತಕ್ಷಣ ಸ್ಪಾರ್ಕ್ ಆದ ತಕ್ಷಣ ಅದನ್ನ ಬೆಂಕಿನ ಆರಿಸುವಂತಷ್ಟು ಪರಿಕರಗಳನ್ನು ಇಟ್ಕೊಳ್ಬೇಕಿತ್ತು. ಅದನ್ನ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳದೇ ಇರೋ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನಾಹುತ ಸಂಭವಿಸಲಿಕ್ಕೆ ಕಾರಣ ಆಗಿರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.